ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನೆ. AD ಕನ್ನಡ ಬ್ಲಾಗ್ಸ್. ಸನಮ್ ತೆರಿ ಕಸಮ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನಾಳೆ ಇಂಟರ್ನಲ್ಸ್ ಇದೆ. ಅದಕ್ಕೆ ನಮ್ಮ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ ಮೈಕ್ರೋ ಜೆರಾಕ್ಸ್ ಬೇಕು ಕಾಪಿ ಹೊಡಿಯಕ್ಕೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾವೀಗ ಸುಜುಕಿ ಶೋರೂಮಿಗೆ ಬಂದಿದ್ದೀವಿ, ನಾನು ಮತ್ತು ಗಗನ್. ಬಿಕಾಸ್ ಆದಿ ಗಾಡಿ ಕೊಟ್ಟು ನನ್ನ ಗಾಡಿ ಸರ್ವಿಸಿಗೆ ಹೋಗೋಣ ಅಂತ. ಬನ್ನಿ ಹೋಗೋಣ. ಸೊ ಈಗ ನಾನು ಮಹೇಂದ್ರ XUV BE05 EV ಲಾಂಚ್ ಆಗಿದ್ದು ಹೊಸದಾಗಿ, ಅದ್ರ ಮುಂದೆ ಇದ್ದೀನಿ. ಸೊ ನೋಡಿ ಇಂಟೀರಿಯರ್ ಹೇಗಿದೆ ಅಂತ, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಮುಂದೆ ಪ್ಲ್ಯಾನ್ ಮಾಡಬೇಕು ತೊಗೊಳಕ್ಕೆ. ಹಾಗೆ ಒಳಗೆಲ್ಲ ನೋಡಿ ಸೇಮ್ ಲ್ಯಾಂಬೋರ್ಗಿನಿ ಫೀಲ್ ಕೊಡುತ್ತೆ ನಿಮಗಂತೂ. ಸ್ಕ್ರೀನ್ ನೋಡಿ, ಹಾಗೆ ಸನ್ ರೂಫ್ ಎಲ್ಲ ನೋಡಿ, ಸಖತ್ತಾಗಿದೆ. ಗಗನ್ ಅಂತೂ ಫುಲ್ ದಿಲ್ ಖುಷ್ ಆಗೋಗಿದ್ದಾನೆ, ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಮುಂದೆ ಈ ಗಾಡಿ ಒಳ್ಳೆ ಒಂದು ಫ್ಯೂಚರ್ ಇದೆ ಅನ್ಕೋತೀನಿ ನಾನು, ಅಲ್ವಾ? ಮಾತಾಡು ಕಿಶೋರ್, ನೀನು ಮಾತಾಡು. ಹೇಗಿತ್ತು ಬೈಕ್ ಟ್ರಿಪ್ ಎಲ್ಲ ಮೊನ್ನೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವು ಯಾರು ಬಂದೇ ಇರ್ಲಿಲ್ಲ, ಮಜಾ ಮಾಡಕ್ಕಾಗಿಲ್ಲ. ಆಯ್ತು ಬಿಡು, ಗೋವಾ ಹೋಗೋಣ ಬಾ. ಫುಲ್ ಎಂಜಾಯ್ಮೆಂಟ್, ಡ್ರಗ್ಸ್, ಗರ್ಲ್ಸ್, ಗಜ್ಗಾ. ಇವನ್ನ ನಂಬ್ಕೊಂಡು ಮಾತ್ರ ಹೋಗ್ಬೇಡ. ಯಾರು ಆದಿನ? ಸೊ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ NS ವ್ಲಾಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಸೊ ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋದೆ, ಬಟ್ ಬ್ಯುಸಿ ಇದ್ದ ಕಾರಣ ನನಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗೆ ಇವತ್ತು ನಾನು ನನ್ನ ಜಗ್ಗು ಜೊತೆ ಬೈಕ್ ಸರ್ವಿಸ್ ಇದೆ ಅಂತ ಇವತ್ತು. ಈಗ 1 ವರ್ಷ ಆಯ್ತು ಕಣ್ರಿ, ನವಂಬರ್ 4ಕ್ಕೆ ಬೈಕ್ ತೊಗೊಂಡು. ಸೊ ಅದಾದಮೇಲೆ ನಾನು ಸರ್ವಿಸಿಗೆ ಕೊಡೋಕ್ಕಾಗಿಲ್ಲ, ಕಾರಣಾಂತರ ನನಗೆ ಆ ಕಡೆ ಈ ಕಡೆ ಅಂತ ಹೋಗುತ್ತಿತ್ತು. ಮತ್ತು ಬೈಕ್ ನಾನು ಇಲ್ಲೇ ಇಟ್ಟೋಗಿದ್ದೆ, ಮೈಸೂರಲ್ಲಿದ್ದೆ, ಹೋಗಿ ಬರೋದೆಲ್ಲ ಆಗ್ತಿತ್ತು. ಸೊ ನನಗೆ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಲಾಸ್ಟ್ ಡೇ ಅಂತೆ, ಲ್ಯಾಪ್ಸ್ ಆಗಿಬಿಡುತ್ತೆ, ಫ್ರೀ ಸಿಗಲ್ಲ ಆಮೇಲೆ, ಏನು ಹೇಳೋದು. ಹಾಗೆ ಈಗ ನಾನು ಗಗನ್ ಮನೆ ಹತ್ರ ಬಂದಿದ್ದೀನಿ, ಗಗನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ನು ಬಂದಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. GNSನ ಕರ್ಕೊಂಡು ಮೈಸೂರಿಗೆ ಹೋಗೋಣ. ಸೊ ಅವಾಗಲಿಂದ ಕಾಯ್ತಾ ಇದ್ದೀನಿ, ಇನ್ನೂ ನಮ್ಮ ಗಗನ್ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಏನು ಹೇಳೋದು. ಸೊ GNX ಈಗ ರೆಡಿಯಾಗಿ ಬರ್ತಾ ಇದ್ದಾನೆ, ತುಂಬ ಹೊತ್ತು ಆದಮೇಲೆ. ಏನು ಗಗನ್ ತುಂಬ ಲೇಟಾಗಿ ಬರ್ತಿದ್ಯಾ? ಆಯ್ತು ಬಿಡು, ನೋಡುವ. ಸೊ ಈಗ ಹೋಗೋಣ, ರೆಡಿಯಾಗಿದ್ದೀವಿ. ಸೊ ಇಲ್ಲೊಂದು ಕಡೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದರೆ ಸ್ಪೀಡಾಗಿ ಬಂದ್ಬಿಟ್ಟು ಸೈಡ್ ಆಗಿಬಿಟ್ಟಿದೆ ಗಾಡಿ. ಈ ಗಾಡಿ ನೋಡಿದ್ರೆ ನಮ್ಮ ಅಶೋಕ ಬಸ್ಸು ನಮ್ಮ ಬಂಕಿಗೆ ಬರೋದು. ಯಾರು ತಪ್ಪಂತ ಏನು ಹೇಳೋಕ್ಕಾಗಲ್ಲ, ಗೊತ್ತಾಗಲ್ಲ. ಓವರ್ಟೇಕ್ ಮಾಡಿಬಿಟ್ಟು ಏನೋ ಒಂದು ತಪ್ಪಾಗ್ಬಿಟ್ಟಿದೆ. ನಿಮ್ಮ ಹತ್ರ ಎಲ್ಲ ಒಂದು ಕೇಳ್ಕೊತೀನಿ, ದಯವಿಟ್ಟು ಕಸ ಎಲ್ಲ ಮಧ್ಯ
ಕಾಡಲ್ಲಿ ಎಸಿಬೇಡಿ, ಬಿಕಾಸ್ ಬೇರೆ ಪ್ರಾಣಿಗಳು ಬಂದು ತಿನ್ನುತ್ತೆ, ಅದಕ್ಕೆ ಗೊತ್ತಿರಲ್ಲ. ಸೊ ಪ್ಲೀಸ್. ಸೊ ಈಗ ಡಿವಿಷನಿಗೆ ಬಂದು ತಲುಪಿದ್ದೀವಿ. ನಮ್ಮ ಹುಡುಗ ಇಲ್ಲಿ ಕಬ್ನಲ್ಲಿ ಕುಡಿಯೋಕ್ಕೆ ಕಾಯ್ತಾ ಇದ್ದಾನೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಬಿಳ್ಕೆರೆಯಲ್ಲಿ ನಮಗೆ ಈಗ ಪ್ರಫುಲ್ ನಮ್ಮ ಆರ್ಡಿ ಕಟ್ಔಟ್ ಸಿಕ್ಕಿದ್ದಾನೆ. ಸೊ ಈಗ ಹೆಬ್ಬಾಳಿಗೆ ಬಂದಿದ್ದೀವಿ. ಹಾಗೆ ಒಂದು ಕಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಾನು ಈ ಬೈಕ್ ನೋಡಿದ ತಕ್ಷಣ ಆದಿ ಬಂದ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಅವನೇನೋ ಪ್ರಾಜೆಕ್ಟ್ ಮೇಲೆ ಕಾಲೇಜಲ್ಲೇ ಇದ್ದಾನೆ. A few inches later. ಬೇಡ ನೀನು ಆರಾಮಾಗಿ. ಸೊ ಈಗ ಕಾಲೇಜ್ ಕಡೆ ಹೋಗಿ ಅಲ್ಲಿಂದ ಆದಿತ್ಯನ ತಗೊಂಡು ಬೇರೆ ಕಡೆ ಹೋಗೋಣ. ಇಲ್ಲ ಗಗನ್ ಹೇಳೋ, ಹಾರ್ಸ್ ರೈಡಿಂಗ್ ಹೋಗೋದಾ? ನಮ್ಮ ಹುಡುಗ ಈ ಸಲ ಹೋಗ್ಬೇಕು ಅಂತ ತುಂಬ ಇಂಟ್ರೆಸ್ಟಲ್ಲಿ ಕೂತಿದ್ದಾನೆ. ಹೋಗೋಣ. ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನೆ. ಸೊ ಗೈಸ್, ಇದು ಕುಚ್ಕ, ಆಮೇಲೆ ಇದು ಚಿಲ್ಲಿ ಚಿಕನ್ ತಿಂತಾ ಇದ್ದೀವಿ. ಹೇಗಿತ್ತು ಪ್ರಾಜೆಕ್ಟ್ ಎಲ್ಲ, ಪ್ರೆಸೆಂಟೇಷನು? ಚೆನ್ನಾಗಿತ್ತು. ಏನು ಮಾಡಿದೆ ಯಾವುದು? ಅದೆಲ್ಲ ಹೇಳೋಕ್ಕಾಗಲ್ಲ, ನಾನು ಬ್ಲಾಗಲ್ಲಿ ನೋಡ್ಕೊಳಕ್ಕೆ ಹೇಳು. ನಾನು ಬ್ಲಾಗ್ ಹಾಕಿದ್ದೀನಿ, ಹಾಕಿದ್ಯಾ? ಡೆಡಿಕೇಟೆಡ್ ಬ್ಲಾಗ್ ಹಾಕಿದ್ದೀನಿ. ಕ್ಯಾಮ್ರಾ ಹತ್ರ ಬಂದ್ರೆ ನೀನು ಚಿಟ್ಟೆಗಳ ಜೊತೆ ಆಟ ಆಡ್ತಾ ಇರ್ತೀಯ ಬಿಡು, ನಮಗೇನು ಗೊತ್ತಾಗುತ್ತೆ ಮೈಸೂರಲ್ಲಿದ್ದು ಏನೇನು ಮಾಡ್ತೀಯ ಅಂತ. ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಬ್ಯೂಟಿಫುಲ್ ಗಾರ್ಡನ್ಸ್ಗೆ ಚಿಟ್ಟೆ ಬರುತ್ತೆ. ಹಾಂ, ಗಾರ್ಡನ್ ಚೆನ್ನಾಗಿಲ್ಲ ಅಂದ್ರೆ ಚಿಟ್ಟೆ ಏನು ಒಂದು ದುಂಬಿನೂ ಬರಲ್ಲ. ಸೊ ನಮ್ಮ ಬಾಯ್ಸ್ ಈಗ ಪ್ಲ್ಯಾನ್ ಮಾಡಿದ್ದಾರೆ ಸ್ಯಾಡಲ್ ಬೀಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಗೊತ್ತಲ್ವಾ, ಹಳೆ ವೀಡಿಯೋ ಎಲ್ಲ ನೋಡ್ಬಿಟ್ಟು ಇಬ್ಬರು ಕೂಡ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ. ಅದಕ್ಕೋಸ್ಕರ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ನಮ್ಮ ಆದಿ ಓಡೋಗ್ತಾನೋ ಅಥವಾ ಅಲ್ಲೇ ಆಟ ಆಡ್ತಾ ಕೂತಿರ್ತಾನೋ ಅಂತ. ಅವನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಗಗನ್ ಕೂಡ. ಬನ್ನಿ ಹೋಗೋಣ ಈಗ. ಸೊ ಬಾಯ್ಸ್ ಫುಲ್ ಜೋಶಾ ಓಡ್ಸಕ್ಕೀಗ? ಬಾ ಆ ಕಡೆ. ಏನೋ ಒಂದು ಸ್ವಲ್ಪ ಏನೋ ಭಯದಲ್ಲಿ ಹೋಗ್ತಿದ್ದೀವಿ. ಭಯಾಗಿಯೇ ಏನಿಲ್ಲ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಮಾಡನ್ನ ಮಾಡಲೇಬೇಕು. ಸಾಯ ತನಕ ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಅದೇ ಏನು ಭಯ ಆಗ್ತಿದ್ಯಾ ಗಗನ್? ಓಡಿಸ್ತೀಯ ಗಗನ್? ನೀವು ಓಡಿಸ್ಬೇಕು. ಏನದೇ ಮಾತಾಡ್ತಿದ್ಯಾ? ನಮ್ಮ ಕುದುರೆ ಭಾಷೆ ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಹುಡುಗ ಇಲ್ಲೂ ಕೂಡ ಪ್ರಮೋಷನ್ ಕೊಡ್ತಾ ಇದ್ದಾನೆ ನಮ್ಮ ಬ್ಲಾಗ್ನ ಹೇಳ್ಕೊಂಡು. ನಾನು ಅಂದ್ರೆ ಎಲ್ಲಿ ಇಷ್ಟದಾಗ ಮಾತಾಡಿ. ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ ಹೇಳಪ್ಪ? ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಎಷ್ಟು ಟಾಕ್ ಟು ಮೀ. ವೈ ಆರ್ ನಾಟ್ ಸ್ಪೀಕಿಂಗ್ ನೌ? ನಮ್ಗೆ ಇಂಗ್ಲಿಷು ಏನ್ ಬರುತ್ತೆ? ಹೇಳ್ಚೋ ಇಲ್ವೋ? ಹೇಳಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಮನೆಗೆ. ಒಳ್ಳೆ ಸುಕ್ಕ ಮಾಡ್ತೀನಿ ಅಷ್ಟೇ. ಬೆನ್ನಿ. A few inches later.
A few moments later. ಕಲಿತಾ ಇದ್ದಾನೆ ಇವನು. ಗಗನ್ ಇಲ್ಲಿ ಗಾಬರಿ ಆಗ್ತಾ ಇದ್ದಾನೆ. ಗಗನ್ ಯಾಕೆ ಗಗನ್? ಗಗನ್ ಹತ್ತು, ಭಯ ಪಡ್ಬೇಡ, ಹತ್ತು. नहीं 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 ये ना बचपन में किया था. बचपन में आदि ಓಡ್ಸೋ. ನಮ್ಮ ಹುಡುಗನಿಗೆ ನಾನು ಕಲಿಸ್ತಿದ್ದೀನಿ ಹೇಗೆ ಓಡಿಸೋದು ಅಂತ. ಸೊ ಫಸ್ಟಿಗೆ ಒಂದು ವಾಕು. ಹೇಗೆ ಅನಿಸಿದೆ ಗಗನ್? ಅಲ್ಲಿ ನಮ್ಮ ಹುಡುಗ ಇನ್ನೊಬ್ಬ, ಇನ್ನು ಆ ಕಡೆ ಹೇಳಿ, ಕಲಿತಾ ಇದ್ದಾನೆ, ಕಲಿಬೇಕು. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. Mama say keep you away. You're a heartbreaker, so shake a love breaker, turning me on, and I still wanna stay. ಜೋಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಸನಂ ತೆರಿ ಕಸಂ. ಆಮೇಲೆ ಒಂದು ಸ್ಪೆಕ್ಸ್ ಕೊಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. गगन हाँ उसको आना पड़ेगा. ಹೇಗಿತ್ತು? ಚೆನ್ನಾಗಿತ್ತು. ಓಡಿಸ್ದಾ? ಓಡಿಸ್ದೆ. ನಿನ್ನ ಸನಮ್ ಹೇಗಿದ್ಲು? ಸನಂ ಚೆನ್ನಾಗಿದ್ಲಪ್ಪ. ಕರ್ಕೊಂಡು ಹೋಗ್ಬಿಡು, ಹೋಗು, ಅದ್ರ ಜೊತೆ ಇದ್ಬಿಡು. ಬಾ ಗಗನ್, ನಿಂದೇಗಿತ್ತು? ಅಲ್ಫಾ ಬೀಟಾ ಅಲ್ಫಾ ಅಲ್ಫಾ ಎಕ್ಸ್ ಹೇಳಿ ಅದು. ಓ ಓ ಓ ಓ ಓಕೆ ಓಕೆ. ಸೊ ನಿಮ್ಮಿಬ್ಬರು ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಇಷ್ಟು ದಿವಸ ಯಾವ್ದಾವ್ದು ಹಾರ್ಸ್ ಪವರ್ ಓಡಿಸ್ತಿದ್ವಿ ಮತ್ತು ರಿಯಲ್ ಹಾರ್ಸ್ ಪವರ್ ಓಡಿಸಿದ್ವಿ. ಓಕೆ. ಸೊ ಒಂಥರ ಖುಷಿ ಅನಿಸ್ತು. ಬೈಕ್ ಬದಲು ಇದೇ ಸಿಕ್ಕಿದ್ರೆ ಚೆನ್ನಾಗಿತ್ತ ಅಂತಲ್ಲ ಅಲ್ಲ? ಒಂದ್ ಕಾಲದಲ್ಲಿ ಫುಲ್ ಎಲೆಕ್ಟ್ರಿಕ್ ಬಂದ್ಬಿಟ್ರೆ ನಮ್ದು ಇಂಡಿಯಾದಲ್ಲಿ ನಾನು ಈ ಥರ ಒಂದು ಒಳ್ಳೆ ಕುದುರೆ ತಗೊಂಡು ಆರಾಮಾಗಿ ಓಡಿಸ್ಕೊಳ್ತೀನಿ ಅಲ್ವಾ? ಓಕೆ ಓಕೆ ಓಕೆ. An hour later. ಸೊ ಮೊಬೈಲ್ ಚಾರ್ಜ್ ಕಮ್ಮಿ ಆಗಿದ್ದ ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಆವಾಗಲೇ ಬಂದು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ನಾವು ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಆದಿತ್ಯ. GNX ಅಂತೂ ಕಾಣ್ತಾ ಇಲ್ಲ ಎಲ್ಲೂ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋದ್ನೋ ಗೊತ್ತಿಲ್ಲ. ಹೋಗೋಣ ಬಾ. ಸೊ ಇಲ್ಲಿ ಸಮರ್ಥ್ ಮತ್ತು ಸಂದೀಪದು ಸಿಕ್ಕಿದ್ರು. ಇಲ್ಲೇನೋ ಹೋಗ್ತಾ ಇದ್ದೀವಿ ಈಗ, ಏನಂತ ಗೊತ್ತಿಲ್ಲ. ಏನೋ ಮೈಕ್ರೋ ಹೊಡಿಬೇಕು. ಮೈಕ್ರೋ ಎಕ್ಸಾಮ್ ನಾಳೆ ಇಂಟರ್ನಲ್ಸ್ ಇದೆ. ಹಾಂ, ಅದಕ್ಕೆ ನಮ್ಮ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ ಇಂಥ ಮೈಕ್ರೋ ಜೆರಾಕ್ಸ್ ಬೇಕು ಕಾಪಿ ಹೊಡಿಯೋಕ್ಕೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವು ಓದ್ತೀನಿ, ಅವರು ಕಾಪಿ ಹೊಡಿತಾರೆ. ನೀನೇ ಹೀಗಾದರೆ ಹೇಗೋ? ಹಿಂಗೇನು ಇಂಜಿನಿಯರಿಂಗ್ ಕಣ, ಇಂಜಿನಿಯರಿಂಗು. ಹೋಗೋದು ಬರೀ ಕಾಪಿ ಹೊಡ್ಕೊಂಡೇ ಜೀವನ ಆಯ್ತು ನಿಂದು. ನಾನು ಕಾಪಿ ಮಾಡಲ್ಲ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಕಾಪಿ ಮಾಡಿ ನೋಡೋಣ. ಏನ್ರಪ್ಪ ಕಾಪಿ ಹೊಡಿಯೋಕೆ ರೆಡಿ ಆಗಿದೆಯಾ? ನಮ್ಮ ಬಾಯ್ಸ್ ಎಲ್ಲ ಕಾಪಿ ಹೊಡಿಯೋಕೆ ರೆಡಿಯಾಗಿ ಕೂತಿದ್ದಾರೆ. ಹಾಂ, ಅಲ್ಲಂತ ಒಂದು ಫಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ದಾನೆ ಜೆರಾಕ್ಸ್ ಅಂಗಡಿನೇ. ಬಚ್ಚೆ ಗಲ್ತಿ ಕರ್ತೇನಾ? ಪ್ರಿಂಟ್ ಹೊಡ್ಸ್ಕೊಂಡು ನಾಳೆ ಕಾಪಿ ಚೀಟ್ ಹೊಡಿಯೋಕ್ಕೆ. ಏನಾ ಫುಲ್ಲು ಕಾಪಿ ಚೀಟ್ ರೆಡಿ ಮಾಡ್ಕೊಂಡ? ಆಯ್ತು ಬಾ, ನೋಡೋಣ ನಾಳೆ ಏನು ದಬ್ಬಾಕ್ತಿ ಅಂತ. ನನ್ನ ಕಾಲೇಜಲ್ಲಿ ಇನ್ಮೇಲೆ ಮುಖ ತೋರಿಸ್ಲಿ. ಫೇಕ್ ಸಮಾಜ ಸೇವೆ ಮಾಡಬಾರ್ದು ಯಾವತ್ತು. ಕ್ಯಾಮ್ರಾ ಮುಚ್ಚಿ ಮಾಡಬೇಕು ಸಮಾಜ ಸೇವೆ ಅಂದ್ರೆ. ಆಯ್ತಾ? ಕ್ಯಾಮ್ರಾ ಮುಚ್ಚಿ ಮಾಡ್ತೀನಿ. ಊರೇ ಹೆತ್ತ ಮಗ. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಅಲ್ಲಿ ಫುಡ್ ಆರ್ಡ್ರ್ ಮಾಡ್ತಾ ಇದ್ದಾನೆ, ಕರೀತಾ ಇದ್ದಾನೆ, ಹೋಗೋಣ.
ಸೊ ನಾನು ಬೆಳಗ್ಗೆ ಬಂದಿದ್ದು ರೀಸನೇ ಬೇರೆ ಇತ್ತು. ಬೈಕ್ ಸರ್ವಿಸ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಯಾಕಂದರೆ ಅಲ್ಲಿ ಬೈಕ್ಗಳು ತುಂಬ ಇತ್ತು. ಸರ್ವಿಸು ನಾಳೆ ಬನ್ನಿ ಸರ್ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಸೊ ನಾಳೆ ಬೆಳಗ್ಗೆ ಎದ್ದು ಬೈಕ್ ತೊಗೊಂಡು ಹೋಗ್ತೀನಿ. ಹಾಗೆ ಆದಿ ಬೈಕ್ ಕೂಡ ಇದೆಯಂತೆ, ಅವ್ನ ಬೈಕ್ ಕೊಟ್ಟು ನಾನು ಗಗನ್ ನನ್ನ ಟ್ರಯಂಪಿಗೆ ಹೋಗಿ ಆಮೇಲೆ ನೋಡೋಣ ಎಲ್ಲೆಲ್ಲಿ ಹೋಗ್ಬೋದು ಅಂತ. ಓಕೆ ದೆನ್, ಬಾಯ್, ಬೆಳಗ್ಗೆ ಸಿಗೋಣ. Many hours later. ಶುಭೋದಯ. ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿರಿಗೆ. ಸೊ ನಾನು ಹೇಳಿದ್ದೆ ಬೈಕ್ ಸರ್ವಿಸ್ಸು ಮತ್ತು ಅಲ್ಲಿ ಕಾಸ್ಟ್ ಎಲ್ಲ ಎಷ್ಟು ಬರುತ್ತೆ ಅಂತ ನೋಡೋಣ. ಟ್ರಯಂಪ್ದು ಹಣ ಬಂದ. ಸೊ ಇಲ್ಲಿ ಟೋನಿನ ಕೊಡಕ್ಕೆ ಬಂದಿದ್ದೆ, ಅಲ್ಲಿ ಗಗನ್ ಮಾತಾಡಿಸ್ತಾ ಇದ್ದಾನೆ. ಇಲ್ಲಿ ಸರ್ವಿಸಿಗೆ ಕೊಟ್ಬಿಟ್ಟು ಸೊ ಹೀಗೆ ಈಗ ನಾನು ಡ್ರೈಮ್ ಶೋರೂಮ್ಗೆ ಹೋಗೋಣ ಬನ್ನಿ. An hour later. ಗಾಡಿ ಸಿಗೋದು ಸ್ವಲ್ಪ ಲೇಟ್ ಆಗುತ್ತಂತೆ, ಅದಕ್ಕೆ ನಾವು ಕಾಲೇಜಿಗೆ ಬಂದಿದ್ದೀವಿ ಟಿ ಸಿ ತೊಗೊಂಡು ಹೋಗೋಕ್ಕೆ. ಬನ್ನಿ ಹೋಗೋಣ. ನಮ್ಮ ಹುಡುಗ ನೋಡಿ, HOD ಟೀಚರ್ ಎಲ್ಲ ಬಂದ ತಕ್ಷಣ ಎಷ್ಟು ನೀಟಾಗಿ ಫುಲ್ಲು ಡೀಸೆಂಟ್ ಆಗಿದ್ದಾನೆ ಅಂತ. ನಿಲ್ಸು. ಬ್ಯಾಕ್ ಬಾ. ಪ್ಲೇ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಸೊ ಈಗ ಬೈಕ್ ಸ್ಟುಡಿಯೋಗೆ ಹೋಗಿ ನೋಡ್ಕೊಬರೋಣ ಏನೆಲ್ಲ ಇದೆ ಅಂತ, ಬನ್ನಿ. ಸೊ ನಾನು ಬೈಕ್ ಸ್ಟುಡಿಯೋದಲ್ಲಿ ಇದ್ದೀನಿ, ಎಲ್ಲ ಗಾಡಿ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೀನಿ. ನಮ್ಮಂಥ ಹುಡುಗರಿಗೆ ಬೈಕ್ಗಳು ಜಾಸ್ತಿ ಇಷ್ಟ, ಸೊ ಕ್ರೇಜ್ ಜಾಸ್ತಿ ಅಲ್ವಾ, ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಆದಿಗೂ ಇಲ್ಲಿ ಏರ್ ಫಿಲ್ಟರ್ ಬೇಕಿತ್ತಂತೆ ಅವನ ಗಾಡಿಗೆ, ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಜಾಸ್ತಿ ರೇಟ್ ಇತ್ತು ಅಂತ ಕಾರಣ ಬೇರೆ ಕಡೆ ಹೋಗ್ತಾ ಇದ್ವಿ. 2 hours later. ಪ್ರೆಸೆಂಟಿಂಗ್ ಮಹೀಂದ್ರ BE6 EV ಗಾಡಿ. ಎಸ್ ಸಕ್ಕತ್ತಾಗಿದೆ ಗೊತ್ತಾ, ಕ್ರೇಜಿ ಅಂದ್ಕೊಳ್ಳಿ. ಒಳಗೆ ಇಂಟೀರಿಯರ್ ಅಂತೂ ನೆಕ್ಸ್ಟ್ ಲೆವೆಲ್. ಸ್ಕ್ರೀನ್ ಆಗಲಿ, ಸ್ಟೇರಿಂಗ್ ಆಗಲಿ, ಹಾಗೆ ಗೇರ್ ಆಗಲಿ ತುಂಬ ಸಕ್ಕತ್ತಾಗಿದೆ. ಗಗನ್ ಕೂಡ ತುಂಬ ಇಷ್ಟಪಟ್ಟ. ಹಾಗೆ ಇದಕ್ಕೆ ಮೂನ್ ರೂಫ್ ಕೊಟ್ಟಿದ್ದಾರೆ, ಸನ್ ರೂಫ್ ಅಲ್ಲ. ಮುಂದೆ ನೋಡುವ, ಕಾರಂತೂ ನೆಕ್ಸ್ಟ್ ಲೆವೆಲ್, ತೊಗೋಬೋದು, ಕಣ್ಣು ಮುಚ್ಕೊಂಡು ತೊಗೋಬೋದು. ನಾವು ಫಿದಾ ಆಗಿಬಿಟ್ಟೆ ಕಣ್ರಿ. ಇಲ್ಲೆಲ್ಲ ನೋಡಿ ಫುಲ್ ಸಕ್ಕತ್ತಾಗಿದೆ. ಫುಲ್ಲಿಂಗ್ ಸಿಸ್ಟಮ್ ನೋಡಿ, ಓಪನಿಂಗು ಇದು ಕೂಡ ಕ್ರೇಜಿ ಆಗಿದೆ. This is wireless charger. 2 hours later. ಈಗ ಕಾಲೇಜ್ ಮುಂದೆ ಇದ್ದೀವಿ, ಪ್ಯಾಕಪ್ ಎಲ್ಲ ಆಯಿತು, ಹೊರಟ್ವಿ. ಎಲ್ಲಾದರೂ ಒಂದು ಕಡೆ ಟೀ ಕುಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ನಾನು ಗಗನ್ ಇಲ್ಲಿ ಕಾಯ್ತಾ ಇದ್ದೀವಿ. ಶೋರೂಮ್ ಮುಂದೆ ಇದ್ದೀವಿ, ಅವ್ನ ಬೈಕಲ್ಲಿ ರೆಡಿಯಾಗಿ ನಿಂತಿದೆ. ಬಟ್ ಇನ್ನೂ ಆದಿನೇ ಬಂದಿಲ್ಲ. ಟೈಮ್ ಬೇರೆ ಆಯಿತು, ಮನೆಗೆ ಬೇರೆ ಹೋಗ್ಬೇಕೀಗ. ಆಲ್ರೆಡಿ 6:30 ಆಗಿದೆ. ನೋಡು ಅವ್ನು ಬರೋದೇ ಕಾಯ್ತಾ ಇದ್ದೀವಿ. ಸೊ ಹುಡುಗ ಸರ್ವಿಸ್ ಆದಮೇಲೆ ಫುಲ್ ಟ್ರಯಲೆಲ್ಲ ಮಾಡಿ ಬಂದಿದ. ಆದಿ ಬೈಕ್ ಸರ್ವಿಸ್ ಆಯಿತು, ನೀಟಾಗಿ ಎಲ್ಲ ರೆಡಿಯಾಗಿದೆ. ಹೊಸ ಟೈರ್ಸ್ ಎಲ್ಲ ಹಾಕ್ಸಿದ್ದಾನೆ ಹುಡುಗ. ಈಗ ಟೈಮ್ ಆಯಿತು, ಹೊರಡ್ಬೇಕೀಗ. ಟೈಮ್ ಬೇರೆ ಬಂದು
6:47 ಆಗಿದೆ. ಹೊರಡೋ ಈಗ. ನಮ್ಮ ಜೊತೆ ಇಲ್ಲಿ ಕಿಶೋರ್ ಕೂಡ ಬಂದಿದ್ದಾರೆ. ವಾಟ್ ಬಾಸ್ ಹಾಕ್ ಮಾತಾಡು ಕಿಶೋರ್. ನೀನು ಮಾತಾಡು, ಹೇಗಿತ್ತು ಬೈಕ್ ಟ್ರಿಪ್ ಎಲ್ಲ ಮೊನ್ನೆ? ಅಕ್ಕಿ ಕೊಟ್ಬಿಡ್ತೇನೆ. ಸುತ್ತಾಡ್ಕೊ ಬಂದೆ ಅಲ್ಲ? ಅಲ್ಲ ನೀನು ಗೋಕರ್ಣ ಎಲ್ಲ ಹೋಗಿದ್ದಲ್ಲ, ಅಲ್ಲೆಲ್ಲ ಟ್ರಿಪ್ ಹೇಗಿತ್ತು? ನೀವು ಯಾರು ಬಂದೇ ಇರ್ಲಿಲ್ಲ, ಮಜಾ ಮಾಡಕ್ಕಾಗಿಲ್ಲ. ಆಯ್ತು ಬಿಡು, ಗೋವಾ ಹೋಗೋಣ ಬಾ. ಡ್ರಗ್ಸ್ ಗರ್ಲ್ಸ್ ಗಜ್ಗಾ ಗಜ್ಗಾ ನೋ. ಯಾರು ಆದಿನ? ಯಾಕೆ ಅಜ್ಜಿ ಬಿಡ್ಲಿಲ್ಲ. ಅಜ್ಜಿ ಬಾ ಅಜ್ಜಿ, ಅಜ್ಜಿ ಬಾ ಅಜ್ಜಿ. 5 ರಾತ್ರಿ BHL ಹಾಕ್ತಾಗಲ್ಲ ಅಜ್ಜಿ. 6 ಗಂಟೆ ಒಳಗೆ ಬರ್ಬೇಕು ಮನೆಗೆ ಹೇಳ್ಬಿಟ್ರು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ಲೋಟದಲ್ಲಿ ಹಿತವೇನು, ಮರೆಯರಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಸೊ ಈಗ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಒಂದು ಒಳ್ಳೆ ಟೀ ಕುಡ್ಕೊಂಡು ಹೋಗೋಣ. ನೋಡುವ ಮುಂದೆ ಆನೆ ಸಿಗುತ್ತಾ ಅಂತ. ಸಿಕ್ಕಿದ್ರೆ ವಿಡಿಯೋ ನಿಮಗೆ ಹಾಕ್ತೀನಿ ನೋಡಿ. ಸೊ ಈಗ ಓಡೋ ಟೈಮ್ ಆಯಿತು, ಟೀ ಕುಡ್ದಾಯಿತು. ಈಗ ನಾನು ಓಡಿಸಲ್ಲ, ಸುಸ್ತಾಗಿದೆ, ರೋಡ್ ಹಾಗೆ ಇದೆ. ಅದಕ್ಕೋಸ್ಕರ ಗಗನಿಗೆ ಕೊಡ್ತೀನಿ. ನೇಚರ್ ಕಾಲ್ ಮಾಡಬೇಕು. ಹೋಗ್ಬೋದು. ಸೊ ಈಗ ಹೊರಡೋ ಸಮಯ. ನಮ್ಮ ಹುಡುಗ ಅಂತೂ ಫುಲ್ ಜೋಶಲ್ಲಿದ್ದಾನೆ ಹೋಗುತ್ತೆ. ಆನೇನಾ? ಬಾಯ್. ಸೊ ಗಾಯ್ಸ್, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ, ಲೈಕ್ ಕೊಡಿ. ಹಾಗೆ ಮನೆಗೆ ಬಂದೆ ಈಗ ಜಸ್ಟು. ಆದಿ ಆ ಕಡೆ ಹೋದ, ಗಗನ್ ಮನೆಗೆ ಹೋದ. ಸೊ ನೆಕ್ಸ್ಟ್ ಬ್ಲಾಗಿಗೆ ಕಾಯ್ತಾ ಇರಿ, ಬರ್ತೀನಿ ಬೇಗ. ಸೊ ದಿಸ್ ಇಸ್ NS ಬ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್. ಓಟ್ ಬತ್ತೀಯಾ?